ಆ ತಂದೆ ತಾಯಿ ತಮ್ಮ ಒಬ್ಬಳೆ ಮುದ್ದಿನ ಮಗಳನ್ನ ಅದ್ದೂರಿಯಾಗಿ ಮದುವೆ ಮಾಡ್ಕೊಡ್ಬೇಕು, ಆ ಮದುವೆನ ಕಣ್ತುಂಬ ನೋಡಿ ಆನಂದಿಸಬೇಕು ಅಂತ ತಿರುಪತಿಗೆ ಹೋಗಿದ್ರು. ಕಲ್ಯಾಣ ಮಂಟಪ ಬುಕ್ ಮಾಡಿ ಮೊದಲ ದಿನದ ಶಾಸ್ತ್ರವನ್ನೂ ಮುಗಿಸಿ ಮಲಗಿದ್ರು. ಆದರೆ ಬೆಳಗಾಗೋದ್ರೊಳಗೆ ವಿಧಿಯಾಟವೇ ಬೇರೆಯಾಗಿತ್ತು. ವಧುವಿನ ತಂದೆಯೇ ಪ್ರಾಣ ಬಿಟ್ಟಿದ್ರು. ತಂದೆಯ ಸಾವಿನ ಸುದ್ದಿಯನ್ನ ಮುಚ್ಚಿಟ್ಟು ಮಗಳ ಮದುವೆಯನ್ನ ಮಾಡುವ ದುಸ್ಥಿತಿ ಅವರದ್ದು. ಈ ಫೋಟೋದಲ್ಲಿ ಮಗಳನ್ನ ಧಾರೆ ಎರೆದುಕೊಡಲು ಶಾಸ್ತ್ರ ಮಾಡುತ್ತಿರೋದು ದಾಮೋದರ್. ಮಡಿಕೇರಿಯ ಚಾಮುಂಡೇಶ್ವರಿ ನಗರದ ನಿವಾಸಿ, ವೃತ್ತಿಯಲ್ಲಿ ಆಟೋ ಚಾಲಕ. ತಮ್ಮ ಒಬ್ಬಳೆ ಮುದ್ದಿನ ಮಗಳ ಮದುವೆಯನ್ನ ಅದ್ಧೂರಿಯಾಗಿ ಮಾಡಿ ಕಣ್ತುಂಬಿಕೊಳ್ಳಬೇಕೆಂದಿದ್ರು. ಅದಕ್ಕಾಗಿ ನವೆಂಬರ್ 2ರಂದು ಸಂಬಂಧಿಕರೊಂದಿಗೆ ತಿರುಪತಿಗೆ ಹೋಗಿದ್ರು. ಮದುವೆ ಕೆಲಸ ಮುಗಿಸಿ ರಾತ್ರಿ ಮಲಗಿದ್ದೋರು ಬೆಳಗ್ಗೆ ವಿಧಿಯಾಟಕ್ಕೆ ಕೊನೆಯುಸಿರೆಳೆದಿದ್ರು. ಮಧ್ಯರಾತ್ರಿ ಅಂತ ಹೇಳಿದ್ರೆ ಅವ್ರ ಮೆಳಗ್ಲೇ ಇಲ್ಲ. ಗ್ಯಾಸ್ಟ್ರಿಕ್ ಇರ್ಬೋದು ಅಂತ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಟ್ಯಾಬ್ಲೆಟ್ ನುಂಗಿದ್ಮೇಲೆ ಒಂದ್ಸಲ ವಾಮಿಟ್ ಆದಂಗೆ ಆಯ್ತು ಅಂತ ತಕ್ಷಣ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ತಂಗಿ ಹಸ್ಬೆಂಡ್. ಹೋಗಿ ನೋಡಿದಾಗ ಇದೆಲ್ಲ ECG ಹಾಕಿರೋದೆಲ್ಲ ಹಾಕಿದ್ರು. ಸ್ವಲ್ಪ ಹೊತ್ತಾದ್ಮೇಲೆ ಹೋಗ್ಬಿಟ್ಟಿದೆ ಅಂತೇಳಿ ಹುಡುಗನ ತಂದೆ ತುಂಬಾ ಮನಸ್ಸಿಂದ ಒಪ್ಕೊಂಡ್ರು. ಅವ್ರಿಗೆ ನಾವು ಯಾವಾಗಲೂ ಕೃತಜ್ಞರಾಗಿರ್ತೇವೆ. ಅವ್ರು ಮತ್ತೆ ಸರಿ ಬೇರೆಯವ್ರಿಗೆ ಹೇಳ್ಬಿಟ್ಟು. ಬೆಳಗ್ಗೆ ಮದುವೆಯ ಸಂಭ್ರಮದಲ್ಲಿದ್ದ ಮಗಳಿಗೆ ಕಲ್ಯಾಣ ಮಂಟಪದಲ್ಲಿ ತಂದೆ ತಾಯಿ ಕಾಣಿಸದಿರೋದು ತೀವ್ರ ನೋವು ತರಿಸಿತ್ತು. ಜೊತೆಯಲ್ಲಿದ್ದ ಅಜ್ಜಿ ಏನೂ ಆಗಿಲ್ಲ, ತಂದೆಗೆ ಸ್ವಲ್ಪ ಆರೋಗ್ಯ ಸರಿಯಿಲ್ಲ, ಆಸ್ಪತ್ರೆಗೆ ಹೋಗಿದ್ದಾರೆ, ಇನ್ನೇನು ಬರ್ತಾರೆ ಅಂತ ಸಮಾಧಾನಿಸಿದ್ರು. ಹುಡುಗನ ಪೋಷಕರಿಗೆ ಈ ವಿಷಯ ಗೊತ್ತಿದ್ರೂ ಮದುವೆಗೆ ಬ್ರೇಕ್ ಹಾಕಿಲ್ಲ. ಮದುವೆ ನಿಂತ್ರೆ ಹುಡುಗಿ ಬದುಕು ನರಕವಾಗುತ್ತೆ ಅಂತ ಸಾವಿನ ವಿಷಯವನ್ನ ಮುಚ್ಚಿಟ್ಟು ಮದುವೆ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿ ಅಪ್ಪ ಅಮ್ಮ ನನ್ನ ಮದುವೆ ಮುಂದೆ ನಿಂತಿಲ್ಲಲ್ಲ, ಎಲ್ಲ ಇದ್ದಾರೆ, ಎಲ್ಲ ಖುಷಿನೇ, ನಾನು ಇಲ್ಲ ಅಂತೇಳಿ ಹೇಳಿಲ್ಲ. ಅಂತೂ ನನ್ನ ತಂದೆ ತಾಯಿ ಇಲ್ಲಲ್ಲ, ತುಂಬ ಕಷ್ಟಪಟ್ಟಳು ಅವಳು. ಮತ್ತೆ ಅಳ್ತಾನೂ ಇದ್ಲು. ಹುಡುಗಿ ತುಂಬ ಅಳ್ತಾ ಇತ್ತು, ಅಪ್ಪ ಬಂದಿಲ್ಲ ಅಮ್ಮ ಬಂದಿಲ್ಲ ಅಂತ. ಮನುಷ್ಯ ತಾನೊಂದು ಬಗೆದರೆ ವಿಧಿ ಮತ್ತೊಂದನ್ನೇ ಬಗೆಯುತ್ತೆ. ಸಂಭ್ರಮದಿಂದ ಮದುವೆ ಮಾಡಬೇಕೆಂದಿದ್ದ ತಂದೆಯ ಸಾವನ್ನು ಮುಚ್ಚಿಟ್ಟು ಮಗಳ ಮದುವೆ ಮಾಡಬೇಕಾದ ಸ್ಥಿತಿ ಬಂದಿದ್ದು ಮಾತ್ರ ನಿಜಕ್ಕೂ ಎಂಥವರ ಕರುಳನ್ನು ಹಿಂಡಿಬಿಡುತ್ತೆ. ರವಿ ಎಸ್ ಹಳ್ಳಿ, ನ್ಯೂಸ್ 18 ಕನ್ನಡ, ಕೊಡಗು. ಎಲ್ಲವೂ ಅಂದುಕೊಂಡಂತೆ ಆದರೆ ಇನ್ನು 3 ವರ್ಷಗಳಲ್ಲಿ ಚಾಮರಾಜನಗರ ಜಿಲ್ಲೆಯ ಬರಚುಕ್ಕಿ ಜಲಪಾತ ವಿಶ್ವ ದರ್ಜೆಯ ಪ್ರವಾಸಿ ತಾಣವಾಗಲಿದೆ. ಇದಕ್ಕಾಗಿ 100 ಕೋಟಿ ರೂಪಾಯಿ ಅನುದಾನ ಲಭ್ಯ ಇದ್ದು ಬರಚುಕ್ಕಿ ಅಭಿವೃದ್ಧಿಗೆ ಮಾಸ್ಟರ್ ಪ್ಲಾನ್ ಸಹ ಸಿದ್ಧವಾಗಿದೆ. ಮುಂದಿನ ತಿಂಗಳಿನಿಂದಲೇ ಹಂತ ಹಂತವಾಗಿ ಕಾಮಗಾರಿಗಳು ಆರಂಭವಾಗಲಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸುರೇಶ್ ಕುಮಾರ್ ಬರಚುಕ್ಕಿಗೆ ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ರಾಜ್ಯದಲ್ಲಿ ಮದ್ಯ ನಿಷೇಧದ ಬಗ್ಗೆ ಮತ್ತೆ ಮಠಾಧೀಶರು ಧ್ವನಿ ಎತ್ತಿದ್ದಾರೆ. ಜನರ ಆರೋಗ್ಯವನ್ನ ಹಾಳು ಮಾಡ್ತಾ ಇರುವ ಮದ್ಯವನ್ನ ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಅಂತ ಸಾಣೆಹಳ್ಳಿ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಶ್ರೀಗಳು ಆಗ್ರಹಿಸಿದ್ದಾರೆ. ಮದ್ಯ ನಿಷೇಧದ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಬೇಕು. ಮದ್ಯವನ್ನ ನಿಲ್ಲಿಸುವವರಿಗೆ ಜನಪರ ಸರ್ಕಾರ ಅಂತ ಹೇಳೋದಕ್ಕೆ ಇಷ್ಟ ಇಲ್ಲ ಅಂತ ಸಚಿವ ಈಶ್ವರಪ್ಪ ಸಮ್ಮುಖದಲ್ಲಿಯೇ ಶ್ರೀಗಳು ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ. ಚಿತ್ರದುರ್ಗದ ಹೊಸದುರ್ಗದಲ್ಲಿ ರಾಷ್ಟ್ರೀಯ ನಾಟಕೋತ್ಸವ ಕಾರ್ಯಕ್ರಮ ನಡೀತಾ ಇದ್ದು ನಿನ್ನೆ ಈಶ್ವರಪ್ಪ ಸಹ ಭಾಗವಹಿಸಿದರು. ಎಲ್ಲ ಸರ್ಕಾರಗಳಿಗೆ ಹೇಳ್ತಾ ಬಂದಿದ್ದೀವಿ, ನೀವು ಜನರಿಗೆ ಕೊಡ್ಬೇಕಾಗಿರೋದು ಈ ಆಲ್ಕೋಹಾಲ್ ಅಲ್ರಪ್ಪ. ಇದನ್ನ ಕೊಟ್ಟು ಯಾಕೆ ಆ ಜನರ ಜೀವನವನ್ನು ಹಾಳು ಮಾಡ್ತಾ ಇದ್ದೀರಿ? ನಿಮಗೆ ಆ ಶಾಪ ಬೇಕಾ? ಒಂದು ಗಟ್ಟಿ ನಿಲುವನ್ನು ತೆಗೆದುಕೊಂಡು ಸಂಪೂರ್ಣ ಮದ್ಯ ನಿಷೇಧ ಕರ್ನಾಟಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಈ ಕರ್ನಾಟಕ ಸರ್ಕಾರಕ್ಕೆ ಇದರಿಂದ ಬರೋದು ಎಷ್ಟು ಹಣ? 18,000 ಕೋಟಿ ಹಣ. ಮದ್ಯವನ್ನ ಎಲ್ಲಿಯವರೆಗೂ ನಮ್ಮ ದೇಶದಲ್ಲಿ ನಿಲ್ಲಿಸೋದಿದೋ ಅಲ್ಲಿಯವರೆಗೂ ಈ ಸರ್ಕಾರಗಳು ಜನಪರವಾದ ಸರ್ಕಾರಗಳು ಅಂತ ನಾವಂತೂ ಹೇಳಲಿಕ್ಕೆ ಇಷ್ಟಪಡೋದು.